ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಪೋರ್ಕ್ ಸೊರ್ಪತೇಲನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. ಇಲ್ಲಿ ನಾನು 1/2 kg ಪೋರ್ಕನ್ನು ತಗೊಂಡಿದ್ದೇನೆ. 8 ಮೀಡಿಯಂ ಗಾತ್ರದ್ದು ನೀರುಳ್ಳಿ, 6 ಮೀಡಿಯಂ ಗಾತ್ರದ್ದು ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, 2 ಇಂಚು ಶುಂಠಿ, ಸ್ವಲ್ಪ ಗರಂ ಮಸಾಲ, ಒಂದು 3 ಪಲಾವ್ ಎಲೆ, ಲವಂಗ, ಪೆಪ್ಪರ್ ಕಾರ್ನ್ ಮತ್ತು ಸ್ಟಿಕ್. ಇಲ್ಲಿ ನಾವು ನೀರುಳ್ಳಿಯನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಉದ್ದವಾಗಿ ಕಟ್ ಮಾಡಬೇಕು. ಇಲ್ಲಿ ನಾನು ತೋರಿಸಿದ ಹಾಗೆ ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ಉದ್ದ ಕಟ್ ಮಾಡಿ ಮಿಡ್ಲಲ್ಲಿ ಒಂದು ಕಟ್ ಕೊಟ್ಟಿದ್ದೇನೆ. ನೀವು ಬೇಕಾದರೆ ಫುಲ್ ಇಡೀ ಉದ್ದನೇ ಕಟ್ ಮಾಡಿ ಇಡ್ಬೋದು. ಇಲ್ಲಿ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ 2 kg ಪೋರ್ಕ್ ಸೊರ್ಪತೇಲ್ ಮಾಡಲಿಕ್ಕೆ ನಾನಿಲ್ಲಿ 2 kg ತಗೊಂಡಿದ್ದೇನೆ. ಸೊರ್ಪತೇಲಿದ್ದು ಲೆಕ್ಕ 1 kg ನಾವು ಸೊರ್ಪತೇಲ್ ತಗೊಂಡ್ರೆ ಅದಕ್ಕೆ 1/4 kg ಪೋರ್ಕ್ ಮಾಂಸವನ್ನು ಹಾಕಬೇಕಾ, ಆವಾಗಲೇ ಅದಕ್ಕೆ ಟೇಸ್ಟ್ ಬರೋದು. ಖಾಲಿ ನಾವು ಸೊರ್ಪತೇಲ್ ಮಾಡಿದರೆ ಅದಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ 1/4 kg ಮಾಂಸ ಹಾಕಿದ್ರೇ ಅದಕ್ಕೆ ಒಳ್ಳೆ ರುಚಿ ಕೊಡ್ತದೆ. ಇಲ್ಲಿ ನಾನು 2 kg ಸೊರ್ಪತೇಲ್ ತಗೊಂಡಿದ್ದೇನೆ. ಸೊರ್ಪತೇಲ್ ಅಂದರೆ ಅದರಲ್ಲಿ ಕಿವಿ, ಮೂಗು, ನಾಲಿಗೆ, ಲಿವರ್, ಹಾರ್ಟ್ ಮತ್ತು ಬೋಟಿ ಅಂದರೆ ಸಣ್ಣ ಕರುಳು, ದೊಡ್ಡ ಕರುಳು, ಅದಿಷ್ಟು ಮಿಕ್ಸ್ ಇರ್ತದೆ. ಆ ಮಿಕ್ಸಿದ ಐಟಮಿಗೆ ಹೇಳೋದು ಸೊರ್ಪತೇಲ್ ಅಂತ. ಅದು ಬಿಟ್ಟು 1/4 kg ನಾವು ಹಂದಿ ಮಾಂಸವನ್ನು ತಗೊಳ್ಬೇಕು. ಆವಾಗ ಅದು ಸೊರ್ಪತೇಲ್ ಫುಲ್ ಕಂಪ್ಲೀಟ್ ಆಗ್ತದೆ. ಇಲ್ಲಿ ನಾನು 1/2 kg ತಗೊಂಡಿದ್ದೇನೆ ಹಂದಿ ಮಾಂಸ. ಯಾಕೆಂದರೆ ನಾನು 2 kg ಸೊರ್ಪತೇಲನ್ನು ಮಾಡ್ತಿದ್ದೇನೆ. ಹಾಗಾಗಿ ನೋಡಿ, ಸಣ್ಣದಾಗಿ ಕಟ್ ಮಾಡಬೇಕು. ನಾವು ಬೋಟಿಯನ್ನು ಸಣ್ಣದಾಗಿಯೇ ಕಟ್ ಮಾಡಬೇಕು. ಇಲ್ಲಿ ನಾನು ತೋರಿಸಿದ್ದು ಎಲ್ಲ ಕಟ್ ಮಾಡಿ ಆದಮೇಲೆ ಇಂಗ್ರೀಡಿಯೆಂಟ್ಸ್ ಹೇಗೆ ಉಂಟಂತ. ನೀವು ಹೀಗೆ ಕಟ್ ಮಾಡಬೇಕಂತಿಲ್ಲ, ನಿಮ್ಮ ಇಷ್ಟದ ಪ್ರಕಾರ ಉದ್ದ ಸಹ ಕಟ್ ಮಾಡ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ನೋಡಿ, ಸೊರ್ಪತೇಲ್ ನೋಡಲಿಕ್ಕೆ ಹೀಗಿರ್ತದೆ. ಅದರದ್ದು ಕಿವಿ, ನಾಲಿಗೆ, ಮೂಗು ನೋಡುವಾಗ ನಮಗೆ ಒಂಥರ ಅನ್ನಿಸ್ತದೆ, ಆದರೆ ಅದು ಮಾಡಿ ತಿಂದವರಿಗೆ ಗೊತ್ತು ಅದರ ರುಚಿ ಹೇಗಿರ್ತದೆ ಅಂತ. ಲಿವರ್ ಉಂಟು, ಪ್ಲಸ್ ಅದರದ್ದು ಹಾರ್ಟ್ ಉಂಟು. ಮತ್ತು ಇದಕ್ಕೆ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಅದುವೇ ಹಂದಿದ್ದು ರಕ್ತ. ಅದು ರಕ್ತ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಬರೋದು. ಇದನ್ನೀಗ ಒಳ್ಳೆ ಮಾಡಿ ತೊಳಿಬೇಕು. ನಾವೆಷ್ಟು ತೊಳಿತೇವೆ ಅಷ್ಟು ಒಳ್ಳೆಯದು. ಇದೆಲ್ಲ ದೊಡ್ಡ ಕಾಣ್ತದೆ, ಆದರೆ ಅದನ್ನು ತುಂಬ
ತೊಳೆದು ಕ್ಲೀನ್ ಮಾಡಿ ಮತ್ತು ಪುನಃ ನೀರಲ್ಲಿ ಬಿಸಿ ಮಾಡಿ ಅದನ್ನು ಕಟ್ ಮಾಡಲಿಕ್ಕೆ ಉಂಟು. ನಾನದು ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೇನೆ ನೋಡಿ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಇದು ನನ್ನ ಅತ್ತೆ ಬರುವಾಗ ಊರಿಂದ ತಂದದ್ದು, ಹಾಗಾಗಿ ಅದು ಫ್ರೋಝನ್ನಿಂದ ನಾನು ತೆಗೆದದ್ದು, ಹಾಗಾಗಿ ಅದು ನೋಡುವಾಗ ಹೀಗೆ ಕಾಣ್ತದೆ. ಒಳ್ಳೆ ಬಿಡಿಸಿ ಬಿಡಿಸಿ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿ ಈಗ ಅದನ್ನು ಒಳ್ಳೆ ಮಾಡಿ ವಾಶ್ ಮಾಡಲಿಕ್ಕುಂಟು. ಇಲ್ಲಿ ನಾನು ಪಲಾವ್ ಎಲೆಯನ್ನು ತಗೊಂಡಿದ್ದೇನೆ. ಇದು ಸಹ ಊರಿಂದ ಬಂದದ್ದು, ಹಾಗಾಗಿ ಒಳ್ಳೆ ಹಸಿ ಹಸಿ ಉಂಟು. ಒಂದು 2-3 ಪಲಾವ್ ಎಲೆ. ಆನಂತರ ಒಂದು 2 ಟೀ ಸ್ಪೂನ್ ಇಲ್ಲಿ ಅರಿಶಿನ ಬೇಕು, ಯಾಕೆಂದರೆ ಅದು ತೊಳಿಲಿಕ್ಕೆ. ಮತ್ತು ಒಂದು 2 ಟೀ ಸ್ಪೂನ್ ಉಪ್ಪನ್ನು ಸೇರಿಸಬೇಕು. ಇದಕ್ಕೆ ನೀರನ್ನು ಹಾಕಿ ಒಳ್ಳೆ ಮಾಡಿ ಕೈಯಲ್ಲಿ ತೊಳಿಬೇಕು. ಎಷ್ಟು ಕ್ಲೀನ್ ಮಾಡಿ ತೊಳಿಲಿಕ್ಕಾಗ್ತದೆ ಅಷ್ಟು ಕ್ಲೀನ್ ಮಾಡಿ ತೊಳಿಬೇಕು, ಯಾಕೆಂದರೆ ಅದರ ವಾಸನೆ ತುಂಬ ಇದಿರ್ತದೆ. ಅದಕ್ಕಾಗಿ ಟರ್ಮರಿಕ್ ಹಾಕಿಯೇ ತೊಳೆಯೋದು. ಹಳದಿ ಹಾಕಿದ್ರಿಂದ ಅದರದ್ದು ವಾಸನೆ ಹೋಗ್ತದೆ. ತೊಳೆದು ಸಪ್ರೇಟ್ ಪಾತ್ರೆಗೆ ಹಾಕಬೇಕು. ಆ ಪಾತ್ರೆಗೆ ಹಾಕೋ ಮೊದಲು ಪುನಃ ಪಲಾವ್ ಎಲೆಯನ್ನು ಹಾಕಬೇಕು, ಒಂದು 4. ಆನಂತರ ತೊಳೆದ ಆ ಬೋಟಿಯನ್ನು ಫುಲ್ಲು ಸಪ್ರೇಟಾಗಿ ಅದಕ್ಕೆ ಹಾಕಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ತೊಳೆಯುವ ಮೊದಲು ಹೇಗಿತ್ತು ಮತ್ತು ತೊಳೆದ ನಂತರ ಹೇಗಿತ್ತಂತ ನೀವೇ ನೋಡ್ಬೋದು. ಒಳ್ಳೆ 3-4 ನೀರು ಒಳ್ಳೆ ಮಾಡಿ ತೊಳಿಬೇಕು, ಉಪ್ಪು ಹಳದಿ ಹಾಕಿ. ಇದನ್ನು ಜಾಸ್ತಿಯಾಗಿ ಮಂಗಳೂರಿನ ಕ್ರಿಶ್ಚಿಯನ್ ಫ್ಯಾಮಿಲಿಯವರು ಜಾಸ್ತಿಯಾಗಿ ಮಾಡ್ತಾರೆ. ಉಡುಪಿ ಕಡೆ ಸ್ವಲ್ಪ ಕಮ್ಮಿ ಮಾಡೋದು, ಆದರೆ ಟೇಸ್ಟ್ ಗೊತ್ತಿದ್ದವರು ಉಡುಪಿ ಸೈಡವರು ಸಹ ಮಾಡ್ತಾರೆ. ಆದರೆ ಮಂಗಳೂರಿನ ಕಡೆ ಜಾಸ್ತಿ ಮಾಡೋದು ಫಂಕ್ಷನ್ಗಾಗಲಿ ಅಥವಾ ಹೀಗೆ ಮನೆಯಲ್ಲಿ ಪದಾರ್ಥಕ್ಕೆಲ್ಲ ಮಾಡ್ತಾರೆ. ಈಗ ನಾನು ಪುನಃ ಇಲ್ಲಿ ಉಪ್ಪು ಹಾಕಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪುನಃ ಅರಿಶಿನ ಒಂದು 2 ಟೀ ಸ್ಪೂನ್. ಮತ್ತು ಸ್ವಲ್ಪ ಚಕ್ಕೆ. ಇಲ್ಲಿ ನಾವು ಈಗ ಬೇಯಿಸ್ಲಿಕ್ಕೆ ಉಂಟು. ಇಲ್ಲಿ ನಾವು ಬೋಟಿಯನ್ನು ಕಟ್ ಮಾಡಲಿಲ್ಲ, ಕಟ್ ಮಾಡದೆ ಬೇಯಿಸ್ತಾ ಇದ್ದೇನೆ. ಬೇಯಿಸಿದ್ರೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ, ಹಾಗಾಗಿ ಸ್ವಲ್ಪ ಹೊತ್ತು ಹೀಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಆನಂತರ ಬೇಕಾಗುವಷ್ಟು ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಗ್ಯಾಸನ್ನು ಆನ್ ಮಾಡಿ ಅದು ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡಿ. ಈಗ ನೋಡಿ ಒಂದು ಒಳ್ಳೆ ಕುದಿ ಬಂದಿದೆ.
15ರಿಂದ 20 ನಿಮಿಷ ಅದು ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು. ಈಗ ಬೆಂದ ನಂತರ ನೋಡಿ ಒಂದೊಂದು ಪೀಸನ್ನು ಹೇಗೆ ಕಟ್ ಮಾಡೋದಂತ. ಇಲ್ಲಿ ನಾನು ತೋರಿಸಿದ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದು ಕಟ್ ಮಾಡಲಿಕ್ಕೆ ಮಾತ್ರ ತುಂಬ ಟೈಮ್ ತಾಗ್ತದೆ. ತುಂಬ ಪೇಷನ್ಸಿಂದ ಕಟ್ ಮಾಡಬೇಕು. ಯಾಕೆಂದರೆ ಇದು ಸಣ್ಣ ಪೀಸ್ ಮಾಡಿದರೆ ಮಾತ್ರ ಅದಕ್ಕೆ ಟೇಸ್ಟ್ ಬರೋದು. ನಾವು ಪೋರ್ಕ್ ಮಾಡುವಾಗ ದೊಡ್ಡ ದೊಡ್ಡ ಪೀಸ್ ಮಾಡ್ತೇವೆ, ಹಾಗೆ ಪೀಸ್ ಮಾಡಿದರೆ ಇದು ಟೇಸ್ಟಿಯಾಗಿ ಬರೋದಿಲ್ಲ. ಸಣ್ಣ ಸಣ್ಣದೇ ಪೀಸ್ ಇರಬೇಕು. ಮತ್ತು ನೀವು ಯೂಸ್ ಮಾಡುವ ನೈಫು, ಕತ್ತಿ ಯಾವುದರಿಂದ ಬೇಕಾದರೂ ಕಟ್ ಮಾಡಿ. ಒಳ್ಳೆ ಶಾರ್ಪ್ ಇರಬೇಕು, ಯಾಕೆಂದರೆ ಇದು ತುಂಬ ಜಾರ್ತದೆ. ಇದರಲ್ಲಿ ಆಯಿಲಿ ಅಂಶ ಜಾಸ್ತಿ ಉಂಟು. ಒಳ್ಳೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಬೆಂದ ನಂತರ ಕಟ್ ಮಾಡಲಿಕ್ಕೆ ಒಳ್ಳೆ ಈಸಿ ಆಗ್ತದೆ. ಬೇಯಿಸಿದ ನೀರನ್ನು ಸಹ ಬಿಸಾಡಬೇಕು. ಫುಲ್ಲು ಸ್ಟ್ರೈನ್ ಮಾಡಿ ಇದನ್ನು ಕಟ್ ಮಾಡಬೇಕು. ಇದು ಇಲ್ಲಿ ನಾನು ಹಾರ್ಟ್ ಮತ್ತು ಲಿವರನ್ನು ಕಟ್ ಮಾಡ್ತಾ ಇದ್ದೇನೆ. ಹಾರ್ಟ್ ಮತ್ತು ಲಿವರನ್ನು ಸಪ್ರೇಟಾಗಿ ಕಟ್ ಮಾಡಿ ಇಡಬೇಕು. ನೋಡಿ ಸಪ್ರೇಟ್ ಕಟ್ ಮಾಡಿದ್ದೇನಲ್ಲ, ಹಾಗೆ ಸಪ್ರೇಟ್ ಇಡಬೇಕು. ಮತ್ತು ಉಳಿದ ಪೋರ್ಕ್ ಸ್ವಲ್ಪ ತೇಲನ್ನು ಸಪ್ರೇಟಾಗಿ ಇಡಬೇಕು. ನೋಡಿ ಕಟ್ ಮಾಡಿದ ಮೇಲೆ ಹೀಗಾಯಿತು. ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಬೇಕು. ಇದನ್ನು ಕಟ್ ಮಾಡಿದ ಮೇಲೆ ಪುನಃ ನೀರಲ್ಲಿ ತೊಳಿಲಿಕ್ಕುಂಟು. ಇದು ನೀರಲ್ಲಿ ತೊಳೆದಾದಮೇಲೆ ಮುಂದಿನ ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ ಯು.